ದಿನಾಂಕ 16/12/2024ರಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವತಿಯಿಂದ ರಾಜ್ಯದಲ್ಲಿ ಖಾಲಿರುವ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಬೆಳಗಾವಿ ಪೀಠ ಸೇರಿ ಎಲ್ಲ ಆಯುಕ್ತರನ್ನು ನೇಮಕ ಮಾಡುವ ಕುರಿತು ಸುವರ್ಣ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಪ್ರತಿನಿಧಿ ಮಾನ್ಯ ಶಿವರಾಜ್ ತಂಗಡಗಿ ಇವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಶಿವರಾಜ್ ತಂಗಡಗಿ ಅವರು ಸದರಿ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆಯುಕ್ತರ ನೇಮಕ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿ ಹೇಳಿದರು. ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಶಿವಾಜಿ ಸರದಿ ಅವರು ಮಾತನಾಡಿ, ಒಂದು ವೇಳೆ ಸರ್ಕಾರ ಆದಷ್ಟು ಬೇಗ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ಸಂಘಟನೆಯಿಂದ ಮಾಡಲಾಗುವುದು ಅಂತ ಆಗ್ರಹಿಸಿದರು. ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ರಮೇಶ್ ಕುಣಿಗಲ್ ಅವರು ಮಾತನಾಡಿ, ಬೆಳಗಾವಿ ಅಧಿವೇಶನ ಜಾತ್ರೆ ಆಗಬಾರದು, ಉತ್ತರ ಕರ್ನಾಟಕದ ಜನರ ಧ್ವನಿ ಆಗಬೇಕು ಮತ್ತು ಮಾಧ್ಯಮದವರು ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸುದ್ದಿ ಮಾಡದೆ ಇಲ್ಲಿ ಸಾರ್ವಜನಿಕರು ಹಲವಾರು ವಿಷಯ ತೊಂದರೆ ಕುರಿತು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಕಡೆ ಹೆಚ್ಚಿನ ಗಮನ ಕೊಟ್ಟು ಸುದ್ದಿ ಮಾಡಿ ಸರ್ಕಾರದ ಗಮನ ಸೆಳೆಯಲಿ ಅಂತ ಆಗ್ರಹಿಸಿದ್ರು. ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರು ಚೆನ್ನಯ್ಯ ವಸ್ತದ, ರಾಜ್ಯ ಕಾರ್ಯಾಧ್ಯಕ್ಷರು ಓಂಕಾರಪ್ಪ, ರಾಜ್ಯ ಉಪಾಧ್ಯಕ್ಷರು ಶಿವಾಜಿ ಸನದಿ, ಬೆಳಗಾವಿ ಜಿಲ್ಲಾಧ್ಯಕ್ಷರು ಹುಸೇನ್ ನದಾಫ್, ಧಾರವಾಡ ಜಿಲ್ಲಾ ಅಧ್ಯಕ್ಷರು ವಿರೂಪಾಕ್ಷ ಕುಲಕರ್ಣಿ, ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಹನುಮಂತ ಶಿಂದೆ, ಹಾವೇರಿ ಜಿಲ್ಲಾಧ್ಯಕ್ಷರು ಶಿವಾನಂದ ಮಳಗಿ ಮತ್ತು ರಾಜ್ಯದ ವಿವಿಧ ತಾಲೂಕು ಜಿಲ್ಲೆಯಿಂದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರು ಆಗಮಿಸಿ ಸರ್ಕಾರಕ್ಕೆ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿ ಹೋರಾಟದ ಮೂಲಕ ಆಗ್ರಹಿಸಿದರು. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭಗಳಲ್ಲಿ ನಾವು ಇಂತಹ ಕೆಲಸಗಳನ್ನ ಮಾಡಿದ್ದು ಮತ್ತೆ ಮಾನ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರೇ ಶಿವರಾಜ ತಂಗಡಗಿ ಅವರ ಬಂದು ಇವತ್ತು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಸ್ವತಃ ನಾವೇ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರ್ತೀನಿ, ಆಯುಕ್ತರನ್ನು ನೇಮಕ ಮಾಡುವಂಥ ಪ್ರಕ್ರಿಯೆಗೆ ನಾವು ಚಾಲನೆಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಶಿವರಾಜ ತಂಗಡಗಿ ಹಾಗಾಗಿ ನಾವು ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀವಿ. ಆದರೆ ಅಭಿನಂದನೆಗಳನ್ನ ಸಲ್ಲಿಸೋದು ಇವಾಗ ಸಲ್ಲಿಸೋದಿಲ್ಲ, ಸಲ್ಲಿಸ್ತೀವಿ. ಆದರೆ ಮುಂದಿನ ದಿನಗಳಲ್ಲಿ ಈಗ ಏನು ವಿಳಂಬ ಆಗಿದೆ, ಈ ಪ್ರಕ್ರಿಯೆ ಏನು ವಿಳಂಬ ಮಾಡ್ತಿದ್ದಾರೆ ತಕ್ಷಣದಲ್ಲೇ ಪ್ರಾರಂಭ ಆಗ್ತದೆ. ಮಾಹಿತಿ ಹಕ್ಕು ಆಯುಕ್ತರಲ್ಲಿ ನೇಮಕ ಮಾಡಲಿಕ್ಕೆ ಬೇರೆ ರೀತಿಯಾದಂಥ ಹೋರಾಟಗಳು ಆರಂಭ ಆಗ್ತವೆ. ಅದಕ್ಕಾಗಿ ಈಗಾಗಲೇ ಇವತ್ತಿನ ದಿವಸ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಸುವರ್ಣ ವಿಧಾನಸೌಧದ ಮುಂದೆ ನಾವು ಪ್ರತಿಭಟಿಸುತ್ತಾ ಇವತ್ತಿನ ದಿವಸ ರಾಜ್ಯದಲ್ಲಿ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಬೆಳಗಾವಿ ಪೀಠದ ಆಯುಕ್ತರನ್ನು ನೇಮಕ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರೊಂದಿಗೆ ನಾವು ಸರ್ಕಾರದ ಪ್ರತಿನಿಧಿ ಅಂತ ನಮ್ಮ ಮನವಿಗೆ ಪಡೆದುಕೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು ಮಂತ್ರಿ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಕ್ಷಣ ತಂದು ಮಾಹಿತಿ ಆಯುಕ್ತರನ್ನು ನೇಮಕ ಮಾಡ್ತೇನೆ ಅಂತ ನಮಗೆ ಭರವಸೆ ನೀಡಿದ್ದಾರೆ. ಅವರ ಭರವಸೆ ಮೇಲೆ ನಮಗೆ ಮತ್ತು ನಂಬಿಕೆ ಇದೆ. ಅದಕ್ಕಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಮುಂದೆ ನಾವು ಮತ್ತೆ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗದೆ ಹಾಗೆ ತಡೆಗಟ್ಟಿ ತಕ್ಷಣವೇ ಅವರು ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ನಾನು ಆಗ್ರಹಿಸ್ತೇನೆ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ, ನಾವು ಇವತ್ತೇನು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬೆಳಗಾವಿ ಆಯುಕ್ತರ ಏನು ಹುದ್ದೆ ಕಾರ್ಯ ಇದೆ, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಒಂದು 3 ವರ್ಷಗಳಿಂದ ಬೆಳಗಾವಿಯ ವಿಭಾಗದಲ್ಲಿ ಬೆಳಗಾವಿ ವಿಭಾಗ ಸಂಬಂಧಪಟ್ಟಾಗ ಕಮಿಷನರ್ ಹುದ್ದೆ ಖಾಲಿ ಇದೆ. ಹಿಂದೆ ಶ್ರೀ ಗೀತಾ ಮೇಡಮ್ ಅವರಿದ್ದರು, ಅವರಿದ್ದಾಗ ಒಳ್ಳೆಯ ಒಂದು ಮಾಹಿತಿ ಹಕ್ಕನ್ನು ಕೊಡಿಸುವಂಥ ಕೆಲಸ ಮಾಡ್ತಿದ್ರು ಮಾಹಿತಿಗಳನ್ನು. ಬಟ್ ಈಗ ಅವರು ರಾಜೀನಾಮೆ ನಂತರ ತೆರವುಗೊಂಡಂಥ ಈ ಆಯೋಗಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿಯ ಕಮಿಷನರನ್ನು ಆಯ್ಕೆ ಮಾಡಿಲ್ಲ. ಈ ಬಾರಿ ಹಲವಾರು ನಮ್ಮ ವೇದಿಕೆಯಿಂದ ಬೆಂಗಳೂರು ಮತ್ತು ಬೆಳಗಾವಿ ಆಮೇಲೆ ಜಿಲ್ಲಾ ಕೇಂದ್ರದ ಪ್ರತಿಯೊಂದು ಜಿಲ್ಲಾ ಕೇಂದ್ರದೊಳಗೆ ಸರ್ಕಾರಕ್ಕೆ ಮನವಿಯನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಇದಾಗಿಯೂ ಸಹ ಯಾವುದೇ ರೀತಿಯ ಈ ಆಯುಕ್ತರ ನೇಮಕ ಮಾಡೋಕ್ಕೆ ಈ ಸರ್ಕಾರ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಮೇಲೆ ಅವ್ರು ಕೂಡಿಲ್ಲ, ಇವ್ರು ಬರೀ ಹಿಂಗೆ ಆಗ್ತಾ ಬರೀ ಇದನ್ನೇ ಹೇಳ್ತಾ ಬಂದಿದ್ದಾರೆ.
ಸೊ ಹಿಂಗಾಗಿ ಈ ಆ್ಯಕ್ಚುಲಿ ನಮ್ಗೆ ಯಾಕೆ ಬೇಕಪ್ಪ ಇದು ಅಂತಂದ್ರೆ ಕೆಲವೊಂದು ದುಷ್ಟ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ತಾವು ಮಾಡಿರುವಂಥ ಭ್ರಷ್ಟಾಚಾರವನ್ನು ನಾವು ಬಯಲಿಗೆ ಇಳಿಬೇಕಂದ್ರೆ ಆ ದಾಖಲೆಗಳಿಂದ ಮಾತ್ರ ಸಾಧ್ಯ. ಹೀಗಾಗಿ ನಾವು ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಹಾಗೆ ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಸಹ ಸಮಾಜನ ಸುಧಾರಣೆ ಮಾಡಬೇಕು, ಒಳ್ಳೆ ಮಾಹಿತಿ ತಗೊಂಡು ಭ್ರಷ್ಟರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥ ಒಂದು ಕೆಚ್ಚದೆ ಹೋರಾಟ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಯೊಂದು ಜಿಲ್ಲೆಯ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಿಗೆ ಏನಾಗ್ಬಿಟ್ಟಿದೆಪ್ಪ ಅಂದರೆ ಆಯುಕ್ತರೇ ಇಲ್ಲ, ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನಾವು ಭ್ರಷ್ಟಾಚಾರ ಮಾಡ್ತೇವೆ ಅನ್ನುವಂಥ ಒಂದು ಅವರು ತಮ್ಮ ಒಂದು ಎಡ್ಸೋಕಿನಾಗ ಬರ್ತಾರೆ. ಅದಕ್ಕೆ ಏನೈತಲ್ಲ ಈ ಸರ್ಕಾರ ಇಂಥವ್ರು ಮೂಗ್ದಾರ ಹಾಕ್ಬೇಕಂದ್ರೆ ಕೂಡಲೇ ಇವರು ಏನೈತೆ ತಕ್ಷಣ ನಮ್ಮ ಬೆಳಗಾವಿ ಮತ್ತು ರಾಜ್ಯಾದ್ಯಂತ ಇನ್ನೊಂದಿಷ್ಟು ಆಯುಕ್ತರ ಹುದ್ದೆ ಖಾಲಿ ಇದಾವ, ಅವನ್ನ ಭರ್ತಿ ಮಾಡಬೇಕು ಅಂತೇಳಿ ನಾವು ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ನೋಡೋಣ, ಇವತ್ತಂತೂ ಮನವಿ ಮಾಡಿದ್ದೇವೆ, ಇನ್ನು ಈ ಮನವಿಗೆ ಸ್ಪಂದನೆ ಹೇಗೆ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಅಕಸ್ಮಾತ್ ಮಾಡದೆ ಹೋದ್ರೆ ಆಲ್ರೆಡಿ ಈಗ ಕೋರ್ಟು ಸಹ ಇವರಿಗೆ ಚಿಮಾರಿ ಹಾಕಿದೆ, ಇಂಥ ಭ್ರಷ್ಟ ಲಜ್ಜಿಗೆಟ್ಟ ಸರ್ಕಾರ ಇದೆ ಅಂತೇಳಿ. ನೋಡೋಣ, ಈ ಭ್ರಷ್ಟರ ಪರ ಆಗಿರ್ತೈತೋ ಏನು ಸಾಮಾಜಿಕ ನ್ಯಾಯ ಪರ ಇರ್ತೈತೆ. ನಾವಂತೂ ಶಾಂತಿಯುತವಾದ ಮುಂದಿನ ದಿನ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಮ್ಮ ವೇದಿಕೆ ಮುಖಾಂತರ ಅಂತೇಳಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡಕ್ಕೆ ಇಷ್ಟಪಡ್ತೀನಿ. ಸಂವಿಧಾನ ವಿರೋಧಿ ನಿಲುವು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ಆಶಯ ಈಡೇರಿಕೆಗಾಗಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಜಾರಿಗೆ ಬಂದಿರುವ ಮಾಹಿತಿ ಹಕ್ಕು ಕಾಯ್ದೆ 2005 ಮಾಹಿತಿ ಹಕ್ಕು ಆಯೋಗ ರಚನೆಯಾಗಿದ್ದು ಸಾರ್ವಜನಿಕ ದಾಖಲೆಗಳು ಸಾರ್ವಜನಿಕರಿಗೆ ಸಿಗುವಂತೆ ಮಾಡುವಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯು ಅತ್ಯಂತ ಯಶಸ್ವಿ ಕಾನೂನಾಗಿತ್ತು. ಆದರೆ ಬೆಳಗಾವಿ ಮಾಹಿತಿ ಹಕ್ಕು ಆಯೋಗದಲ್ಲಿ ಗೀತಾ ಎಂಬ ಆಯುಕ್ತರು ರಾಜೀನಾಮೆಯ ನಂತರ ತೆರವಾದ ಆಯುಕ್ತರ ಹುದ್ದೆಗೆ ಯಾರನ್ನೂ ನೇಮಕ ಮಾಡದೆ ಹಲವಾರು ವರ್ಷಗಳಿಂದ ಖಾಲಿಯಿದೆ. ಹೀಗಾಗಿ ಅನೇಕ ಸಾವಿರಾರು ಅರ್ಜಿಗಳು ವಿಲೇವಾರಿಯಾಗದೆ ಸಾರ್ವಜನಿಕ ದಾಖಲೆಗಳು ಲಭ್ಯವಾಗದೆ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರು ಮಾಹಿತಿ ಮುಖ್ಯ ಆಯುಕ್ತರು ಸೇರಿದಂತೆ ಹಲವಾರು ಆಯುಕ್ತರು ಹುದ್ದೆಗಳು ಖಾಲಿಯಾಗಿದ್ದರು. ಇದುವರೆಗೂ ನೇಮಕ ಮಾಡದೆ ವಿಳಂಬ ಮಾಡುತ್ತಿರುವುದು ಸಂವಿಧಾನ ವಿರೋಧಿ ಚಟುವಟಿಕೆ ಆಗಿರುತ್ತದೆ. ಆಯೋಗದ ಆಯುಕ್ತರ ನೇಮಕಾತಿ ವಿಳಂಬದ ಬಗ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಕೋಪ ವ್ಯಕ್ತಪಡಿಸಿರುತ್ತದೆ. ತಾವುಗಳು ಸಂವಿಧಾನದ ಆಶಯ ಈಡೇರಿಸುವ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಾಗಿದ್ದು ಹಾಗೂ ವಿರೋಧ ಪಕ್ಷದ ನಾಯಕರಾಗಿರುವ ಸಮಯದಲ್ಲಿ ಆಯುಕ್ತರುಗಳನ್ನು ನೇಮಕ ಮಾಡದೆ ಸಂವಿಧಾನಕ್ಕೆ ಮತ್ತು ಸಾರ್ವಜನಿಕರ ನಂಬಿಕೆಗೆ ದ್ರೋಹ ಬಗೆಯುತ್ತಿರುತ್ತೀರಿ. ಈ ಕಾರಣದಿಂದಾಗಿ ನಮ್ಮ ಸಂಘಟನೆಗಳು ಹಲವಾರು ನಡೆಸಿದ್ದು ತಮ್ಮಗಳ ಗಮನಕ್ಕೆ ಬಂದರೂ ಮೌನವಾಗಿರುವುದು ಹಲವಾರು ಸಂದೇಹಗಳಿಗೆ ಕಾರಣವಾಗಿರುತ್ತದೆ. ಅದಕ್ಕಾಗಿ ಮತ್ತೊಮ್ಮೆ ಇಂದು ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂದೆ ಪ್ರತಿಭಟನೆ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ತಕ್ಷಣವೇ ಮಾಹಿತಿ ಆಯೋಗಗಳಲ್ಲಿ ಖಾಲಿ ಇರುವ ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ ಇನ್ನಿತರ ಆಯುಕ್ತರುಗಳನ್ನು ನೇಮಕ ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ. 6 ವರ್ಷದಾಗ ನೀವು ಹೋಗ್ಯಾಕ ಹೋಗ್ಬೇಡ್ರಿ, ದಯವಿಟ್ಟು ನಮ್ದು ಮನವಿ ಮಾಡಕ್ಕೆ 3 ವರ್ಷ ಐತೆ ನಮ್ಮಲ್ಲಿ. ಯಾಕಂದ್ರೆ 3 ವರ್ಷ ಆಯ್ತು ಮಾಹಿತಿ ಸರ್ಕಾರದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ಇದನ್ನು ಕೊಡ್ತೀನಿ, ಇದ್ರ ಜೊತೆಗೆ ನಾನೊಂದು ಪ್ರತಿ ಹಚ್ಚಿ ನನ್ನ ಪತ್ರ ತೆಗೆದು ಕೊಡ್ತೀನಿ. ಧನ್ಯವಾದಗಳು. ಇದೊಂದು ನಾವು ಯುವಕರಿಗೆ ಕಳಿಸ್ಬೇಕಲ್ಲ ಸರ್, ವಿರೋಧ ಪಕ್ಷ ನಾಯಕ